ಹಲೋ, ವೆಲ್ಕಮ್ ಬ್ಯಾಕ್ ರಿತಿಕ್ ಸುಷ್ಮಾ ವರ್ಲ್ಡ್ ಚಾನಲ್. ನಾನು ನಿಮ್ಮ ಸುಷ್ಮಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗ್ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಎಲ್ಲ ರೆಡಿಯಾಗಿದ್ದೀನಿ ನಾನು ನನ್ನ ಮಗ. ಈಗ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಬೇಗ ಮಾಡಿ ಅಮ್ಮ ಮನೆಗೆ ಹೋಗ್ಬೇಕು. ನನ್ನ ಮಗ ವೆಯ್ಟ್ ಮಾಡ್ತಾಯಿದ್ದಾನೆ. ಇನ್ನೇನು ಪೂಜೆ ಎಲ್ಲ ಮುಗಿತಾ ಇದೆ. ಆ್ಯಂಡ್ ಒಂದು ಥಿಂಗ್ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನೀವು ಯಾವಾಗಾದರೂ ಧೂಪ ಹಾಕುವಾಗ ಕರ್ಪೂರ ಹಂಚಿ ಬಿಳಿ ಸಾಸಿವೆಯನ್ನು ಹಾಕಿ ಅದರ ಧೂಪದೊಳಗಡೆ ಏನಾದರೂ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಇದ್ದರೆ, ನಮ್ಮ ಮನೆ ಮೇಲೆ ಇದ್ದರೆ ಸ್ವಲ್ಪ ನಿವಾರಣೆ ಆಗುತ್ತೆ. ನಾನು ಯಾವಾಗಲೂ ಹಿಂಗೆ ಮಾಡೋದು. ನಿಮ್ಗೆ ಯಾರಾದ್ರಿಗಾದ್ರೂ ಇಷ್ಟ ಆದರೆ ಮಾಡಿ ನೋಡಿ, ಟ್ರೈ ಮಾಡಿ, ರಿಸಲ್ಟ್ ಗೊತ್ತಾಗುತ್ತೆ. ಇನ್ನೇನೆಲ್ಲ ಪೂಜೆ ಎಲ್ಲ ಆಯಿತು. ನನ್ನ ಮಗ ವೆಯ್ಟ್ ಮಾಡ್ತಾಯಿದ್ದಾನೆ, ಕರೀತಾ ಇದ್ದಾನೆ, ನನ್ನ ಬಾಮಮ್ಮಿ ಬಸ್ಸಿಗೆ ಟೈಮ್ ಆಗೋಗುತ್ತೆ ಅಂತ. ಇನ್ನು ಈಗ ನಾನು ನನ್ನ ಮಗ ಹೊರಡ್ತಾಯಿದ್ದೀವಿ. ನೋಡಿ ಅವನು ಹೆಂಗೆ ಮಾಡ್ತಾವನೆ. ಹನಿ ಮಳೆ ಬೀಳ್ತಾಯಿತ್ತು, ಬಿಸಿಲು ಮಳೆ. ಕೂತ್ಕೊಳ್ಳೋಕೆ ಸಹ ಸೀಟ್ ಸಿಗಲಿಲ್ಲ ಬಸ್ಸಲ್ಲಿ. ಹೆಂಗೆ ಒಂದು ಸೀಟ್ ಸಿಕ್ತು, ಒಂದು ಸೀಟ್ ಖಾಲಿ ಆಯಿತು ಕೂತ್ಕೊಳ್ಳೋದಕ್ಕೆ. ಕೂತ್ಕೊಂಡು ನಾನು ನನ್ನ ಮಗ ಇಲ್ಲಿ ಬಸ್ ಇಳಿದು ನಮ್ಮಪ್ಪ ಫೋನ್ ಮಾಡಿ ಬರ್ತೀರಾ ಅಂದರೆ, ಬರ್ತೀನಿ ಅಮ್ಮ ಅಲ್ಲೇ ಇರ್ರಿ ಅಂದರು. ನೋಡಿ ನನ್ನ ಮಗ ಹೆಂಗೆ ಕೂತ್ಕೊಂಡವನು ಬಸ್ ಸ್ಟಾಪಲ್ಲಿ, ನಮ್ಮಪ್ಪ ಬರ್ತಾನೆ ಅಂತ ಕಾಯ್ಕೊಂಡು. ಅವನೇನು ಚೇಷ್ಟೆಗಳು ಮಾಡ್ತಾಯಿದ್ದಾನೆ ನೋಡಿ. ನನ್ನ ಚೇಷ್ಟೆಗಳು ನೋಡಿ. ಇದು ನಮ್ಮ ಬಸ್ ಸ್ಟಾಪ್ ಅಲ್ಲ, ಇದು ಹೈವೇಯಲ್ಲಿ ಬೈಪಾಸ್ ಮೇಲೆ ಸ್ಟಾಪ್ ಮಾಡ್ತಾರೆ ಬಸ್ಸು. ನಮ್ಮಪ್ಪ ಬಂದು ನೋಡಿ ಹೆಂಗೆ ಓಡೋಗ್ತಾ ಇದ್ದಾನೆ. ನಮ್ಮಪ್ಪ ಅಂದರೆ ಅವನಿಗೆ ತುಂಬ ಇಷ್ಟ, ನಮ್ಮಪ್ಪನಿಗೆ ಅವನಂದರೆ ತುಂಬ ಇಷ್ಟ. ಯಾರ ಮೊಮ್ಮಕ್ಳು ಅಂದರೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ, ಎಲ್ಲ ತಾತ ಅಜ್ಜಿ ಅಂದ್ರಿಗೂ ಮೊಮ್ಮಕ್ಳಿಗೆ ತುಂಬ ಇಷ್ಟ. ಹೋಗ್ತಾಯಿದ್ದೀವಿ. ನಮ್ಮಪ್ಪ ಮನೆ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಜಾಸ್ತಿ ದೂರ ಏನಿಲ್ಲ, ನಡ್ಕೊಂಡು ಹೋಗ್ಬೋದು. ಬಟ್ ಹೈವೇಯಲ್ಲಿ ಆ ಕಡೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ನಮ್ಮಪ್ಪ ಬಂದು ಕರ್ಕೊಂಡು ಹೋಗ್ತಾಯಿದ್ದಾರೆ. ಇದೇ ನಮ್ಮೂರ ಸ್ಕೂಲು, ನಾನು ಓದಿರೋ ಸ್ಕೂಲೂ ಇದೆ ನೋಡಿ. ನಮ್ಮ ಸ್ಕೂಲು ಚೆನ್ನಾಗಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನೋ ನಮ್ಮ ಮನೆ ಹತ್ರ ಹೋಗ್ತಾಯಿದ್ದೀವಿ. ತುಂಬ ಚೇಂಜ್ ಆಗಿದೆ ಇತ್ತೀಚೆಗೆ. ನಮ್ಮ ಮನೆ ಹತ್ರ ಬಂದ್ವಿ ಈಗ. ಇದೇ ನಮ್ಮ ಮನೆ. ನಮ್ಮಮ್ಮನ ರಿಯಾಕ್ಷನ್ ಹಂಗೆ ನೋಡೋಣ ಇರಿ, ಹೆಂಗಿರ್ತಾರೆ ಅಂತ. ಹೆಂಗೆ ಬರ್ತಾರೆ ನೋಡಿ ನಮ್ಮಮ್ಮನ. ಏನೋ ನೋಡಿಬಿಟ್ರೆ ಏನೋ ಖುಷಿನೋ ರೀ. ಹಂಗೆ ಮುಗುಳ್ನಾಗೆ ಬಂದುಬಿಡುತ್ತೆ ಅವ್ರಿಗೆ ಸ್ಮೈಲು. ನೋಡಿ, ಅವ್ರಿಗೇನು ಇಷ್ಟನೋ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ.